ಮಂಗಳೂರು ವಿಮಾನ ನಿಲ್ದಾಣ ರಸ್ತೆ ಪದವಿನಂಗಡಿಯ ವೆಂಕಟರಮಣ ಮಹಾಲಸ ದೇವಸ್ಥಾನ ಮುಂಭಾಗದ ರಸ್ತೆಗೆ ಶ್ರೀ ಕಾಶಿಮಠ ರಸ್ತೆ ನಾಮಫಲಕವನ್ನು ವಿದ್ಯುಕ್ತವಾಗಿ ಅನಾವರಣ ಮಾಡುವ ಕಾರ್ಯಕ್ರಮ ನಡೆದಿದೆ. ಮಂಗಳೂರು ನಗರ ಉತ್ತರ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನಾಮಫಲಕವನ್ನು ಉದ್ಘಾಟನೆ ಮಾಡಿದ್ದು, ದಕ್ಷಿಣ ಶಾಸಕರಾದ ಹಾಗೂ ವೆಂಕಟರಮಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ವೇದವ್ಯಾಸ್ ಕಾಮತ್ ಅವರು ಶುಭ ಶಂಸನೆ ಗೈದಿದ್ದಾರೆ. ವೆಂಕಟರಮಣ ಹಾಗೂ ಮಹಾಲಸ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ವಾಸುದೇವ್ ಕಾಮತ್ ಹಾಗೂ ಕಸ್ತೂರಿ ಸದಾಶಿವ ಪೈ ಹಾಗೂ ಸರ್ವ ಸದಸ್ಯರು, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಇಡೀ ದೇಶದಲ್ಲಿ ಸ್ವಾಮೀಜಿಯವರ 40ಕ್ಕೂ ಅಧಿಕ ಶಾಖಾ ಮಠಗಳು, ಸರಿಸುಮಾರು 1000ಕ್ಕೂ ಅಧಿಕ ದೇವಸ್ಥಾನಗಳು ಸ್ವಾಮೀಜಿಯವರ ಅಧೀನದಲ್ಲಿ, ಅವರ ನೇತೃತ್ವದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇಡೀ ಸಮಾಜದ ಜನರಿಗೆ ಬಹಳ ಖುಷಿ. ಇಂಥ ಒಂದು ಪ್ರಮುಖವಾದಂತಹ ಮಂಗಳೂರು ವಿಮಾನ ನಿಲ್ದಾಣದ ಪ್ರಮುಖ ರಸ್ತೆ ಇವತ್ತು ಕಾಶಿಮಠದ ಹೆಸರನ್ನ ಕಾಣಲಿಕ್ಕೆ ಸಿಗುವಂತ ಮಾಡಿದ್ದು. ಮತ್ತೆ ನನಗೆ ಖುಷಿ ಏನು ಅಂತ ಹೇಳಿದ್ರೆ, ನಮ್ಮ ಪಾರ್ಟಿ ಕಾಶಿಮಠ ಇರ್ಬೋದು ಅಥವಾ GSB ಸಮಾಜದ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಟಂತ ಪಾರ್ಟಿ. ಯಾಕೆ ಅಂತ ಕೇಳಿದ್ರೆ, ಕಳೆದ ಇಷ್ಟು ವರ್ಷಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ 2 ಶಾಸಕರು, 5 ಮಾಜಿ ಮಹಾಪೌರರು ಮತ್ತು 4-5 ಸ್ಥಾಯಿ ಸಮಿತಿ ಅಧ್ಯಕ್ಷರು, 4-5 ಕಾರ್ಪೊರೇಟರ್ಗಳು ಭಾಗವಹಿಸಿದ್ದು ಎಲ್ಲೂ ಇಲ್ಲ. ಒಂದು ಸಮಾಜದ ಮೇಲೆ ಬಹಳ ವಿಶೇಷವಾದಂತಹ ಪ್ರೀತಿಯನ್ನು ಇಟ್ಟು ನಮ್ಮ ಮಾಲಸ ದೇವಸ್ಥಾನದವರು ಮತ್ತು ಸಂಬಂಧಪಟ್ಟವರ ಎಲ್ಲ ಕೋರಿಕೆ ಎಲ್ಲರೂ ಬಂದು ಕೇಳಿದ ಕಾರಣಕ್ಕಾಗಿ ನಾನು ಮಾಡ್ಲಿಕ್ಕೆ ಆಯ್ತು. ಬೇಡಿಕೆ ಅಗಲೀಕರಣದ ಬೇಡಿಕೆ ಸೇರಿತು, ಅದನ್ನೆಲ್ಲ ಅವರು ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿಕೊಟ್ಟಿದ್ದೇವೆ. ನಮಗೂ ಸಹ ಅದೇ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಕಾಶಿಮಠಕ್ಕೆ ಸಂಬಂಧಪಟ್ಟವರು ಇರ್ಬೋದು. ನಮಗೆ ಇವತ್ತು ಖುಷಿಯ ವಿಷಯ ಅಂತ ಹೇಳಿದ್ರೆ, ಈ ಒಂದು ರಸ್ತೆಗೆ ಒಂದು ಕಾಶಿಮಠದ ಸನಾತನ ಧರ್ಮದ ಒಂದು ಮಠ, ನಮ್ಮ ಸನಾತನ ಧರ್ಮದ ಒಂದು ಅಭಿವ್ಯಾಜ್ಯ ಅದರ ಒಂದು ಭಾಗವಾದಂತಹ ಕಾಶಿಮಠದ ಹೆಸರನ್ನ ಈ ರಸ್ತೆಗೆ ಇಡುವುದೇ ನಮ್ಗೆಲ್ಲರಿಗೂ ಖುಷಿಯ ವಿಷಯ. ಇವತ್ತು